ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ ತುಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ತುಂಬಾ ದಿವಸದ ನಂತರ ಉಂಟಲ್ಲ ನಾನು ಪುನಃ ವ್ಲಾಗಿಂಗ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಅಲ್ಲಿ ಏನೆಲ್ಲ ಉಂಟು ಅಂತ ನಾನು ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಉಂಟು, ಮಿಸ್ ಮಾಡದೆ ಪೂರ್ತಿ ನೋಡಲು ಮರೆಯಬೇಡಿ. ಫಸ್ಟಿಗೆ ನಾವು ಬಂದಿದ್ದು ಹೀತ್ ಫಿಶ್ ಮಾರ್ಕೆಟ್ಗೆ. ಇಲ್ಲಿ ಉಂಟಲ್ಲ ಫ್ರೆಶ್ ಫಿಶ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಬೈ ಮಾಡಲಿಕ್ಕೆ ನಮಗೆ ತುಂಬಾನೇ ಇಷ್ಟ ಫಿಶ್. ಆದರೆ ಏನು ಗೊತ್ತಾ, ಇದು ನಮ್ಮ ಮನೆಯಿಂದ ತುಂಬಾನೇ ದೂರ ಉಂಟು. ಅದಕ್ಕೆ ಬಂದು ಹೋಗ್ಲಿಕ್ಕೆ ಉಂಟಲ್ಲ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಬರುವುದು ಅವಾಯ್ಡ್ ಮಾಡ್ತೀವಿ, ಅಷ್ಟೊಂದು ಸರ್ತಿ ಬರಲ್ಲ. ಬಟ್ ಯಾವಾಗ ಈ ಕಡೆ ಬರ್ತೇವೆ ನೋಡಿ, ಈ ಫಿಶ್ ಮಾರ್ಕೆಟ್ ಅಲ್ಲಿ ಫಿಶ್ ಅಂತೂ ಖಂಡಿತ ತಗೊಳ್ತೀವಿ. ನಾವು ಫಸ್ಟ್ ನೋಡಿದಾಗ ನಮ್ಗೆ ಕಣ್ಣಿಗೆ ಕಾಣಿಸಿದ ಉಂಟಲ್ಲ ಆ ಬೊಳಂಜಿರ್ ಫಿಶ್. ಊರಲ್ಲಿ ಅಂತೂ ನಾವು ಇದನ್ನು ತಿಂತೇವೆ, ಆದ್ರೆ ಏನ್ ಗೊತ್ತಾ, ಅದನ್ನ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ. ಆದ್ರೂ ಕೂಡ ನಾವು ½ ಕಿಲೋ ತಕೊಂಡ್ವಿ. ಅಂದ್ರೆ 1 ಕಿಲೋಕ್ಕೆ ಉಂಟಲ್ಲಿ ಇಲ್ಲಿ 2 ಬೀಡಿ ಅಂದ್ರೆ 450 ರೂಪಾಯಿ ತನಕ ಆಗುತ್ತೆ. ಬಟ್ ನಾವಿಲ್ಲಿ ½ ಕಿಲೋ ತಕೊಂಡದ್ದು ಅಂದ್ರೆ ಒಂದು 220 ರುಪೀಸ್ ತನಕ ಆಯ್ತು. ಆಮೇಲೆ ಬೇರೆ ಫಿಶ್ ಅನ್ನು ನಾವು ನೋಡ್ತಾ ಇದ್ವಿ. ನಮ್ಗೆ ಯಾವ್ದು ಕೂಡ ಉಂಟಲ್ಲ, ನಾವು ಇದ್ರಲ್ಲಿ ಜಾಸ್ತಿ ಫಿಶ್ ಉಂಟಲ್ಲಿ ತಿನ್ನೋದೇ ಇಲ್ಲ. ಕಿಂಗ್ ಫಿಶ್ ಎಲ್ಲ ತಿಂತೇವೆ, ಅದು ತಿಂದು ಬೇಸತ್ತು ಹೋಗಿದೆ. ಅದಕ್ಕೋಸ್ಕರ ಉಂಟಲ್ಲ ಬಂಗಡಿ ಮೀನು ಉಂಟ ಅಂತ ನಾವು ಹುಡುಕೊಂಡು ಹೋದ್ವಿ. ಅಟ್ ಲಾಸ್ಟ್ ಒಂದು ಕಡೆಗೆ ಸಿಕ್ತು ಬಂಗಡಿ ಮೀನು, ಅದನ್ನ ನಾವು ಬೈ ಮಾಡಿದ್ವಿ. ಹಿದ್ ಫಿಶ್ ಮಾರ್ಕೆಟ್ ಉಂಟಲ್ಲ ತುಂಬಾನೇ ಒಳ್ಳೆ ಜಾಗದಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬಹುದು. ಸಮುದ್ರದ ಪಕ್ಕದಲ್ಲಿ ಈ ಫಿಶ್ ಮಾರ್ಕೆಟ್ ಇದ್ದು, ಅದರ ಜೊತೆಗೆ ಉಂಟಲ್ಲ ಈ ಫಿಶ್ ಮಾರ್ಕೆಟ್ ಉಂಟಲ್ಲ ನಮ್ಮ ಬ್ಯಾರಿನ್ ಏರ್ಪೋರ್ಟ್ಗೆ ತುಂಬಾನೇ ಹತ್ತಿರ. ಹಾಗಾಗಿ ನಮ್ಗೆ ಫ್ಲೈಟ್ಸ್ ಎಲ್ಲ ಬರುವುದು ತುಂಬಾನೇ ಹತ್ತಿರದಿಂದ ಕಾಣಬಹುದು. ನೋಡಿ ಫ್ಲೈಟ್ಸ್ ಬರ್ತಾ ಉಂಟು. ನನ್ನ ಪಾಪು ಅಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು. ನನ್ ಕೇಕಿಗೆ ಲೂಲು ಬಿಟ್ಟುಂಟಲ್ಲ ಬೇರೆ ಏನೂ ಕಾಣುವುದಿಲ್ಲ. ಲೂಲುಗೆ ಹೋಗುವಂತ ಅಳ್ತಾ ಇದ್ಲು ಕಾರಲ್ಲಿ ಬರುವಾಗ. ಬಟ್ ನಾವ್ ಹೇಳಿದ್ವಿ ನಾವ್ ಇವತ್ತು ಬೇರೆ ಕಡೆಗೆ ಹೋಗುವ, ಮಿಮ್ಮಿ ತರುವ ಅಂತ, ಮೀನ್ ತರುವ ಅಂತ. ಅದಕ್ಕೆ ಓಕೆ ಅಂದ್ಲು. ಆಮೇಲೆ ನೋಡಿ ನಾನು 2 ಬ್ಯಾಗ್ ಅಲ್ಲಿ ಫಿಶ್ ಉಂಟು. ಇವಾಗ 1 ಕಿಲೋ 2 ಕಿಲೋಸ್ ಆಫ್ ನಾವು ಫಿಶ್ ಬೈ ಮಾಡಿದ್ವಿ. ಹೀಗೇನೆ ಫಿಶ್ ಮಾರ್ಕೆಟ್ ಸುತ್ತಾಡ್ತಾ ಇರುವಾಗ ಉಂಟಲ್ಲ ನನ್ನ ಹಳೆ ಕಂಪನಿಯ ಕೊಲೀಗ್ ಸಿಕ್ಕಿದ್ಲು. ತುಂಬಾ ವರ್ಷಗಳ ನಂತರ ನಾವು ಭೇಟಿ ಮಾಡಿದಂತ ಹೇಳ್ಬಹುದು. ಹೀಗೆ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೀಗೆಲ್ಲ ನೋಡ್ತಾ ಇರ್ತೇವೆ. ಬಟ್ ಯಾವತ್ತೂ ಕೂಡ ಮೆಸೇಜ್ ಮಾಡೋದು, ಮಾತಾಡೋದು ಅಷ್ಟೊಂದಿರ್ಲಿಲ್ಲ. ಬಟ್ ಅವಳು ನನ್ನ ಹತ್ರ ಕೇಳಿದ್ಲು, ಏನು ವ್ಲಾಗಿಂಗ್ ಇತ್ತೀಚೆಗೆ ಬರ್ತಾ ಇಲ್ಲ ಅಂತ. ನಂಗೆ ಅವಳು ಆಕ್ಚುಲಿ ಉಂಟಲ್ಲ ಕೇರಳದವಳು, ನನ್ನ ವ್ಲಾಗ್ ಅವಳು ಕೂಡ ನೋಡ್ತಾಳೆ. ನಂಗಂತೂ ಸಖತ್ ಖುಷಿ ಆಯ್ತು. ನಾನು ಹೇಳ್ದೈತೆ ಇವತ್ತು ನಾಳೆಯಿಂದ ಬರುತ್ತೆ, ಇವತ್ತು ನಾವು ಫಿಶ್ ಮಾರ್ಕೆಟ್ಗೆ ಬಂದಿದ್ದೇವಲ್ಲ, ನಾಳೆಯಿಂದ ನಾನು ವ್ಲಾಗ್ ಹಾಕ್ತೇನೆ. ಓಕೆ, ನಾಳಿನ ವ್ಲಾಗ್ಗೆ ವೆಯ್ಟ್ ಮಾಡ್ತಾಳೆ ಅಂತ ಹೇಳಿದ್ಲು. ನಂಗಂತೂ ಖುಷಿ ಆಯ್ತು. ಓ, ನನ್ನ ವ್ಲಾಗ್ ಇವರು ಕೂಡ ನೋಡ್ತಾರಲ್ವಾ. ಬಂಗಾರ ಬರ್ತೀನಿ ಬರ್ತೀನಿ ಫ್ಲೈಟ್ ಅಂಚ ಬರ್ತೀನಿ ಫ್ಲೈಟ್. ಓ ಮೈ ಗಾಡ್, ಕುಡಿಂಜಿ ಫ್ಲೈಟ್ ಬರೋದುಂಡೆ ಉಂಡೆ ಸ್ವಲ್ಪ ಫ್ಲೈಟ್ ಬರ್ಪಿನತೆ. ಅಲ್ಲಿಂದ ನಾವು ಗಲಾಲಿ ಗ್ರಿಲ್ಸ್ ಅಂತ ಉಂಟು, ಅದಿರುವುದು ಗಲಾಲಿಯಲ್ಲಿ. ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ನಾವು ಮಿಕ್ಸ್ಡ್ ಗ್ರಿಲ್ ಅಂಡ್ ಹಾಫ್ ಚಿಕನ್ ತಂದೂರಿ ತಕೊಂಡ್ವಿ. ಸ್ಪೈಸಿ, ತುಂಬಾನೇ ಯಮ್ಮಿ ಆಗಿರುತ್ತೆ. ಪ್ಲಸ್ ಇವ್ರದ್ದು ಅಫೋರ್ಡೆಬಲ್ ಅಂಡ್ ತುಂಬಾನೇ ಫೇಮಸ್ ಇದು ಗ್ರಿಲ್ಸ್. ನೀವು ಬ್ಯಾರಿನಲ್ಲಿ ಇದ್ರೆ ಉಂಟಲ್ಲ ಒಮ್ಮೆ ಇವರ ಗ್ರಿಲ್ಸ್ ಅನ್ನು ಟ್ರೈ ಮಾಡಿ, ನಿಮ್ಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಇವರು ಉಂಟಲ್ಲ ಹಮ್ಮೋಸ್ ಕೊಡ್ತಾರೆ 2 ಡಬ್ಬದಲ್ಲಿ. ಇದು ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ ತಿನ್ಲಿಕ್ಕೆ. ಇದು ನೆಕ್ಸ್ಟ್ ಡೇ, ಆಕ್ಚುಲಿ ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಸೆಂಟ್ರಲ್ ಮಾರ್ಕೆಟ್ಗೆ ಬಂದ್ವಿ. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ನೋಡ್ಬೋದು ಫ್ರೆಶ್ ಕೊತ್ತಂಬರಿ ಲೀವ್ಸ್ ಉಂಟು. ಇದು ಅವರು ನೆಕ್ಸ್ಟ್ ಡೇ ಉಂಟಲ್ಲ ಅಂದ್ರೆ ಅರ್ಲಿ ಇನ್ ದ ಮಾರ್ನಿಂಗ್ 4:30 4 o'clock ಓಪನ್ ಆಗುತ್ತೆ ಸೆಂಟ್ರಲ್ ಮಾರ್ಕೆಟ್. ನೀವು ನೋಡಿದ್ರೆ ಉಂಟಲ್ಲ ಆ ಕಡೆ ವೆಜಿಟೇಬಲ್ ಮಾರ್ಕೆಟ್ ಇರುತ್ತೆ, ಈ ಕಡೆ ಉಂಟಲ್ಲ ಫಿಶ್ ಮಾರ್ಕೆಟ್, ಆಮೇಲೆ ಚಿಕನ್, ಮಟನ್ ಎಲ್ಲಾ ಸಿಗುತ್ತೆ ಈ ಕಡೆ. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಉಂಟಲ್ಲ ಎಲ್ಲಾ ಐಟಮ್ಸ್ ತುಂಬಾನೇ ಅಫೋರ್ಡೆಬಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದರ ಪಕ್ಕದಲ್ಲಿ ಇರುವುದು ರಮೀಸ್ ಶಾಪಿಂಗ್ ಮಾಲ್. ಇಲ್ಲಿ ಕೂಡ ಉಂಟಲ್ಲ ನೀವು ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ತಗೊಳ್ಬಹುದು. ನಮ್ಗೆ ಸ್ವಲ್ಪ ಮನೆಗೆ ಬೇಕಾಗಿರುವ ಸಾಮಾನೆಲ್ಲ ತಗೊಳ್ಳಿಕ್ಕೆ ಇತ್ತು, ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ. ಕ್ವಿಕ್ ಆಗಿ ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ, ಯಾಕಂದ್ರೆ ಕೇಕಿಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕತ್ತಂತೆ. ನೋಡಿ ಫ್ರೆಶ್ ವೆಜಿಟೇಬಲ್ಸ್ ತುಂಬಾನೇ ಚೆನ್ನಾಗಿ ಇಟ್ಟಿದ್ದಾರೆ ಪ್ಯಾಕ್ ಮಾಡಿ. ಊರಲ್ಲೆಲ್ಲ ಹೀಗೆ ಇಡುವುದಿಲ್ವಾ ಅಂತ
ಹುಳಿ ಎಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಉಂಟು. ಲೆಮನ್ ಅನ್ನು ಚೆನ್ನಾಗಿಟ್ಟಿದ್ದಾರೆ. ಇದೊಂದು ವಿಚಿತ್ರವಾಗಿ ಕಾಣ್ತು. ಇದು ಗ್ರೇಪ್ಸ್ ಅಂತೆ. ಒಂದಿನ 675 ಫಿಲ್ಸ್ ಇದಕ್ಕೆ. ನಾವು ತಿನ್ನೋದು ಈ ಗ್ರೇಪ್ಸ್. ಮತ್ತೆ ಇದು ಗೆಣಸು. ಇದೆಂತ ನಿಮ್ಗೆ ಗೊತ್ತಿದ್ರೆ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ. ನನಗೆ ಚಾಕ್ಲೇಟ್ ಸಿಕ್ಕಿ ಉಂಟಲ್ಲಿ ತುಂಬಾ ಖುಷಿಯಲ್ಲಿ ಇದ್ಲು. ಎಷ್ಟೊಂದು ವೆರೈಟೀಸ್ ಆಫ್ ಆಪಲ್ಸ್ ಇತ್ತು. ಇಲ್ಲಿ ಆಪಲ್ಸ್ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತೆಲ್ಲ ಹೇಳ್ಬೋದು. ಫಿನಿಶ್ ಶಾಪಿಂಗ್ ಟಿಕೆನ ಶಾಪಿಂಗ್ ಆಡೆ. ಓ ಮೈ ಗಾಡ್, ಕ್ಯೂಟ್ ಕಲರ್. ಈ ಐಟಮ್ಸ್ ಉಂಟಲ್ಲ ಮಕ್ಕಳಿಗೆ ಫೇವ್ರೆಟ್ ಅಂತ ಹೇಳ್ಬೋದು. ಇನ್ಸ್ಟೆಂಟ್ ಆಗಿ ಉಂಟಲ್ಲ ಬರ್ಗರ್ ಮಾಡೋದಾದ್ರೆ ಅದಕ್ಕೆ ಚಿಕನ್ ಪ್ಯಾಟೀಸ್, ಮತ್ತೆ ಇಲ್ಲಿ ಚಿಕನ್ ಸಾಸೇಜ್, ಮತ್ತೆ ಗ್ರಿಲ್ಡ್ ಚಿಕನ್ ನಗ್ಗೆಟ್ಸ್, ಇದೆಲ್ಲ ನನ್ಗೆ ಕೂಡ ತುಂಬಾ ಇಷ್ಟ. ಆದ್ರೆ ಹೆಲ್ತ್ಗೆ ಒಳ್ಳೇದಲ್ಲ. ಬಟ್ ಅಪರೂಪಕ್ಕೆ ನಾವು ತರ್ತೇವೆ ಫ್ರೆಂಚ್ ಫ್ರೈಸ್ ಇನ್ಸ್ಟೆಂಟ್ ಆಗಿ. ಇದನ್ನೆಲ್ಲ ಬೈ ಮಾಡೋದಕ್ಕಿಂತ ನಾವು ಮನೆಯಲ್ಲಿ ಮಾಡಬಹುದು ಪೊಟ್ಯಾಟೋದಲ್ಲಿ. ಬಟ್ ಇಲ್ಲಿ ಅವರಿಗೆಲ್ಲ ಉಂಟಲ್ಲ ಇದೆಲ್ಲ ಇಷ್ಟ ಆಗುತ್ತೆ. ನಾವು ಕೂಡ ಅಪರೂಪಕ್ಕೆ ತರ್ತೇವೆ. ಫ್ರೆಶ್ ಮಿಲ್ಕ್ ಅಂದ್ರೆ ನಾವು ಈ ಬಾಟಲ್ ಅಂತ ತಗೊಳ್ಳೋದು. ಇಲ್ಲಿಯ ಫ್ರೆಶ್ ಮಿಲ್ಕ್ ಇದೆ. ರಾಮೇಶ್ ಶಾಪಿಂಗ್ ಸೆಂಟರ್ ಆಯ್ತು, ಇಲ್ಲಿದ್ದು ಶಾಪಿಂಗ್. ಅಲ್ಲಿಂದ ನಾವು ಹೊರಟ್ವಿ ಲೂಲುಗೆ. ಲೂಲು ಅಲ್ಲಿ ತುಂಬಾ ಹಸಿವಾಗ್ತಾ ಇತ್ತಂತೆ ನನ್ನ ಪಾಪುಗೆ. ಅದಕ್ಕೋಸ್ಕರ ಕೆಲವು ತಿಂಡಿ ತಗೊಳ್ಳುವ ಅಂತ ನಾವು ಇಲ್ಲಿಗೆ ಬಂದ್ವಿ. ಸಮೋಸ ಇತ್ತು, ಆಮೇಲೆ ಇಲ್ಲಿ ಗೋಳಿ ಬಜ್ಜಿ ಅಲ್ಲ, ಅದು ಅಂಬಡೆ ಅಂತ ಹೇಳ್ತೇವೆ ನೋಡಿ, ಅದು. ನಾವು ಇನ್ಸ್ಟೆಂಟ್ ಆಗಿ ದೋಸೆ ಮಾಡುವ ಹಿಟ್ಟು, ಪಿಜ್ಜಾ, ಮಿನಿ ಪಿಜ್ಜಾ. ಇಲ್ಲಿದು ಪಿಜ್ಜಾ ಉಂಟು, ಮಿನಿ ಪಿಜ್ಜಾ ಚೆನ್ನಾಗಿರುತ್ತೆ. ಎಗ್ ಪಫ್ಸ್ ಕೂಡ ಚೆನ್ನಾಗಿರುತ್ತೆ. ನನ್ನ ಪಾಪಗೆ ಮೇನ್ ಬೇಕಾಗಿದ್ದದ್ದು ಶವರ್ಮಾ ಮತ್ತೆ ಕೇಕ್ ಅಂತೆ. ಸೊ ಫಸ್ಟ್ಗೆ ಅವಳ ಸೆಕ್ಷನ್ಗೆ ಬಂದ್ವಿ. ಕೇಕ್ ಮತ್ತೆ ಶವರ್ಮಾ ತಕೊಂಡ್ವಿ. ಆಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಇದ್ದದ್ದು ಜುಫೇರ್ ಅಲ್ಲಿರುವ ಸೆಂಟರ್ ಪಾಯಿಂಟ್ಗೆ. ಸೆಂಟರ್ ಪಾಯಿಂಟ್ ಅಲ್ಲಿ ನಾನು ಆನ್ಲೈನ್ ಅಲ್ಲಿ ಕೆಲವೊಂದು ಐಟಮ್ಸ್ ಅನ್ನು ನಾನು ಬೈ ಮಾಡಿದ್ದೆ. ಸೊ ಅದನ್ನು ತರ್ಲಿಕ್ಕೆ ನಾವು ಹೋಗಿದ್ದು. ನೋಡಿ, ಇಷ್ಟೆಲ್ಲ ಐಟಮ್ಸ್ ತಗೊಂಡಿದ್ದೆ. ಏನೆಲ್ಲ ಐಟಮ್ ತಗೊಂಡಿದ್ದೆ ಅಂತ ಇವಾಗ ನೋಡೋಣ. ಫಸ್ಟ್ಗೆ ನಾನೊಂದು ಬ್ಯಾಗ್ ಅನ್ನು ಆರ್ಡರ್ ಮಾಡಿದ್ದೆ, ಮೆಸ್ಸಿ ಬ್ರ್ಯಾಂಡ್ ಇದು. ಇದು ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ ಆನ್ಲೈನ್ ಪೇಜ್ ಅಲ್ಲಿ. ಅದಕ್ಕೋಸ್ಕರ ನಾನು ಬೈ ಮಾಡಿದ್ದೆ. ನಾನು ಅನ್ಕೊಂಡೆ ಸ್ವಲ್ಪ ದೊಡ್ಡದಿರಬಹುದು ಅಂತ, ಬಟ್ ತುಂಬಾನೇ ಮಿನಿ ಆಗಿ ಬಂತು. ನೋ ಪ್ರಾಬ್ಲಮ್. ನನ್ನ ಹಸ್ಬೆಂಡ್ ಇದು ಫ್ರೆಂಡ್ ಇದ್ದಾರೆ, ಅವರ ಪಾಪಗೊಂದು ಡ್ರೆಸ್ ಆರ್ಡರ್ ಮಾಡಿದೆ ಕಪ್ಪದ್ದು. ಚಂದ ಇತ್ತು, ಕಾಟನ್ ಇದು. ಆಮೇಲೆ ನನ್ನ ಹಸ್ಬೆಂಡ್ ಅಲ್ಲಿ ಹೀಗೆ ಆಚೆ ಈಚೆ ಹೋಗುವಾಗ ಈ ಶೂ ಇಷ್ಟ ಆಯ್ತು. ಅದಕ್ಕೆ ಅವರು ಹೇಳಿದ್ರೆ ಈ ಶೂ ಅನ್ನು ನಾನು ಬೈ ಮಾಡ್ತೇನೆ ಅಂತ. ಓಕೆ ಅಂತ ಬೈ ಮಾಡಿದ್ರು. ಚೆನ್ನಾಗಿ ಉಂಟು ಈ ಶೂ. ಲೇ ಕಂಫರ್ಟ್ ಅವರದ್ದು ಒಳ್ಳೇದುಂಟು. ಆಮೇಲೆ ಉಂಟಲ್ಲ ನಾವು ಬಂದದ್ದು ಅಲ್ ಬುಖಾರಿ ರೆಸ್ಟೋರೆಂಟ್. ನೂರ್ ಬುಖಾರಿ ಇರಬೇಕು. ಬುಖಾರಿ ರೆಸ್ಟೋರೆಂಟ್ ಅಂತ ನಾವು ಇದನ್ನು ಹೇಳ್ತೇವೆ. ಇದೊಂದು ತುಂಬಾನೇ ಫೇಮಸ್ ಆದ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಇದು ಫ್ರೆಂಡ್ ಉಂಟಲ್ಲ, ಅವರ ಲೆಕ್ಕದಲ್ಲಿ ನಮಗೆ ಟ್ರೀಟ್ ಕೊಟ್ರು. ನಮ್ಗೆ ಡಿನ್ನರ್ಗೆ ಏನೆಲ್ಲ ಬೇಕು ನೋಡಿ ಅದೆಲ್ಲ ಅವರು ಆರ್ಡರ್ ಮಾಡಿದ್ರು. ಏನೆಲ್ಲ ಆರ್ಡರ್ ಮಾಡಿದ್ರು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಅದನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಬಂದ್ವಿ. ಇಲ್ಲಿ ಉಂಟಲ್ಲ ನಮ್ಮ ಮಂಗಳೂರಿನವರು ಕೂಡ ವರ್ಕ್ ಮಾಡ್ತಾರೆ. ಬಟ್ ಆ ದಿವಸ ನಾವು ಅವರನ್ನು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಫಸ್ಟ್ಗೆ ಸಲಾಡ್ ಕೊಟ್ಟರು. ಸಲಾಡ್ ಅಲ್ಲಿ ನೋಡಿ ಎಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಇದ್ದಿತ್ತು. ನಮ್ಮ ಪಾರ್ಸೆಲ್ ಇಲ್ಲಿ ರೆಡಿ ಆಗಿತ್ತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋಗಿ ಒಳ್ಳೆ ಬ್ಯಾಟಿಂಗ್ ಮಾಡುವ ಅಂತ. ಇವರ ಫುಡ್ ಅಂತೂ ತುಂಬಾನೇ ಟೇಸ್ಟಿ ಆಗಿ ಉಂಟು. ಬ್ಯಾರಿನಲ್ಲಿ ಇದ್ರೆ ಉಂಟಲ್ಲ, ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ಬೋದು, ಆದರೆ ಉಂಟಲ್ಲ ನೀವು ಪುನಃ ಹೋಗಿ ಆರ್ಡರ್ ಮಾಡುವುದಂತೂ ಇವರ ಫುಡ್ ಖಂಡಿತ. ಇವಾಗ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ನಾವಿಲ್ಲಿ 3 ವೆರೈಟೀಸ್ ಆಫ್ ರೈಸ್ ಎಲ್ಲ ಉಂಟು. ಫಸ್ಟ್ಗೆ ನೋಡಿ ನಾನು ಸಲಾಡ್ ಓಪನ್ ಮಾಡಿ ತೋರಿಸ್ತೇನೆ. 1 2 3 4 5 ಡಿಫ್ರೆಂಟ್ ವೆರೈಟೀಸ್ ಆಫ್ ಸಲಾಡ್ ಇತ್ತು ಅದರೊಳಗೆ. ಅದರ ಜೊತೆಗೆ ಅವರದ್ದು ಹಮೋಸ್. ಆಮೇಲೆ ಇದು ಫಸ್ಟ್ ನನ್ನ ಫೆಕ್ಕಿದು ಫೇವ್ರೆಟ್ ರೈಸ್ ಅಂತ ಹೇಳ್ಬೋದು. ಆಮೇಲೆ ಗ್ರಿಲ್ಡ್ ಚಿಕನ್, 2 ಪೀಸಸ್ ಆಫ್ ಗ್ರಿಲ್ಡ್ ಚಿಕನ್ ಇತ್ತು. ಅದ್ರ ಜೊತೆಗೆ ಸೈಡ್ ಅಲ್ಲಿ ಉಂಟಲ್ಲ ರಾಡಿಶ್, ಕ್ಯಾರೆಟ್ ಇದು, ಮತ್ತೆ ಕುಕುಂಬರ್ ಇದು, ಪಿಕ್ಕಲ್, ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕುಬ್ಬೂಸ್ ಇತ್ತು. ಅದು ಇವತ್ತು ರೋಟಿ ಅಂತ ಹೇಳ್ಬೋದು. ನೋಡಿ 3 ಟೈಪ್ಸ್ ಆಫ್ ರೈಸ್. ಈ ರೈಸ್ ಇದು ಎಲ್ಲ ಹೆಸರು ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ನಮ್ಗೆ ಆ ವೈಟ್ ಕಲರ್ ಇದು ಫಸ್ಟ್ ಒನ್ ಉಂಟಲ್ಲ, ಈ ಫಸ್ಟ್ ಪಕ್ಕದಲ್ಲಿ ಈ ವೈಟ್ ಕಲರ್ ರೈಸ್ ತುಂಬಾನೇ ಇಷ್ಟ. ಆಮೇಲೆ ಸೆಕೆಂಡ್ ಇಷ್ಟ ಇದು ತುಂಬಾ ಯೆಲ್ಲೋ ಕಲರ್ ಉಂಟಲ್ಲ ಅದು. ಆಮೇಲೆ ಥರ್ಡ್ ಅದು ಅಂತ ಹೇಳ್ಬೋದು, ಲಾಸ್ಟ್ ಒನ್. ಈ ಫುಡ್ ಉಂಟಲ್ಲ ನಮ್ಗೆ 2 days ಬಂತು. ಅಂದ್ರೆ ಡಿನ್ನರಿಗೂ ಕೂಡ ನಾವು ಇದನ್ನೇ ತಿಂದದ್ದು. ನೆಕ್ಸ್ಟ್ ಡೇ ಉಂಟಲ್ಲ ಲಂಚ್ಗೆ ಕೂಡ ಇದನ್ನೇ ತಿಂದದ್ದು. ಅಷ್ಟು ಆರ್ಡರ್ ಮಾಡಿದ್ರು ಅವರು. ತುಂಬಾನೇ ಥ್ಯಾಂಕ್ಸ್ ಅವರಿಗೆ ಆರ್ಡರ್ ಮಾಡಿದಕ್ಕೆ. ನಾವು ಫುಡ್ ಅನ್ನು ತುಂಬಾನೇ
ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಕಿಕಿ ಪಾಪು ಕೂಡ ಉಂಟಲ್ಲ ತುಂಬಾನೇ ಇಷ್ಟಪಟ್ಟು ತಿಂದ್ಲು. ನೆಕ್ಸ್ಟ್ ದಿವಸ ಉಂಟಲ್ಲ ನಾವೊಂದು ಪಾರ್ಸಲ್ಗೆ ವೇಟ್ ಮಾಡ್ತಾ ಇದ್ವಿ. ಟೀಮು ಇಂದ ಫೈನಲಿ ಬಂತು. ಬನ್ನಿ ಇವಾಗ ಕ್ವಿಕ್ ಆಗಿ ಓಪನ್ ಮಾಡಿ ನೋಡುವ ಏನೆಲ್ಲ ಈ ಪ್ಯಾಕೇಜ್ ಅಲ್ಲಿ ಉಂಟು ಅಂತ. ಕೇಕಿ ಅಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ಲು, ಯಾಕಂದ್ರೆ ನಾವ್ ಹೇಳಿದ್ವಿ ಈ ಪ್ಯಾಕೇಜ್ ಅಲ್ಲಿ ಉಂಟಲ್ಲ ನಿಂಗೇನೆ ಬೇಕಾಗಿರುವ ಐಟಮ್ಸ್ ಗಳೆಲ್ಲ ಉಂಟು ಅಂತ. ಅದಕ್ಕೋಸ್ಕರ ಅವಳ ಅಪ್ಪನ ಹತ್ರ ಬೇಗ ಓಪನ್ ಮಾಡಿ ಅಂತ ಇಲ್ಲಿ ಆಪ್ಷನ್ ಕೇಳ್ತಾ ಇದ್ದಾರೆ. ನಿಂಗೆ ಬೇಕಾ ಬೇಡವಾ ಅಂತ. ನಿಂಗೆ ಬೇಕು ಅಂತ ಹೇಳ್ತಾ ಇದ್ದಾಳೆ. ಫೈನಲಿ ಪ್ಯಾಕೇಜ್ ಓಪನ್ ಆಗ್ತಾ ಉಂಟು. ಫಸ್ಟ್ ಐಟಮ್ ಉಂಟಲ್ಲ ಇದು ವೈರ್ಲೆಸ್ ಮೈಕ್. ಇದು ಫ್ರೀಯಲ್ಲಿ ಸಿಕ್ಕಿದ್ದು. ನಾನು ತುಂಬಾ ಆರ್ಡರ್ ಮಾಡಿದ್ದೆಲ್ಲ ಟೀಮಲ್ಲಿ, ಸೊ ನಂಗೆ ಅವರು ಗಿಫ್ಟ್ ಕೊಟ್ಟದೆ. ಇದ್ರ ಜೊತೆಗೆ ಇನ್ನೊಂದು ಐಟಮ್ ಕೂಡ ಫ್ರೀಯಲ್ಲಿ ಸಿಕ್ತು. ಇದು ಸ್ಟಿಕ್ ಆನ್ ನೇಲ್ಸ್, ಇದ್ರ ಜೊತೆಗೆ ಗಮ್ ಕೂಡ ಉಂಟು. ಆಮೇಲೆ ನೆಕ್ಸ್ಟ್ ಐಟಮ್ ಇದೇ ನಾನು ಹೇಳಿದ್ದು ಫ್ರೀ ಆಗಿ ಸಿಕ್ಕಿದ್ದು ಇನ್ನೊಂದು ಐಟಮ್ ಕಿಕ್ಕಿದು ಫುಲ್ ಹೇರ್ ಬ್ಯಾಂಡ್ಸ್ ಎಲ್ಲ. ಇದು ಹೇರ್ ಕ್ಲಿಪ್. ಆಮೇಲೆ ಇದು ಕೂಡ ಹೇರ್ ಕ್ಲಿಪ್. ನೆಕ್ಸ್ಟ್ ಒನ್ ಕೂಡ ಇದು ಉಂಟಲ್ಲ ಐಫೋನ್ ಇದು ಕವರ್. ನೆಕ್ಸ್ಟ್ ಒನ್ ಕೂಡ ಹೇರ್ ಕ್ಲಿಪ್, ಐಫೋನಿಗೆ ಕವರ್. ಈ ಐಟಮ್ ಉಂಟಲ್ಲ ಕೀಕಿ ವೇಟ್ ಮಾಡ್ತಾ ಇದ್ದದ್ದು ಹೆಡ್ಫೋನ್. ಮನೆಯಲ್ಲಿ ಒಂದು ಹೆಡ್ಫೋನ್ ಉಂಟು, ಅದು ತುಂಬಾ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ಹೆಡ್ಫೋನ್ ಅನ್ನು ನಾವು ಬೈ ಮಾಡಿದ್ವಿ. ಕೀಕಿ ಅಂತೂ ತುಂಬಾನೇ ಖುಷಿಯಾಗಿದ್ಲು. ಆ ಹೆಡ್ಫೋನ್ ಇದರಲ್ಲಿ ಲೈಟ್ ಕೂಡ ಬರುತ್ತೆ. ತುಂಬಾನೇ ಖುಷಿ ಆದ್ಲು. ಇದು ಕೀಕಿಗೋಸ್ಕರ ಒಂದು ಸಣ್ಣ ಪರ್ಸ್ ಆರ್ಡರ್ ಮಾಡಿದ್ದು. ಮೋಸ್ಟ್ ಆಫ್ ದ ಐಟಮ್ಸ್ ಉಂಟಲ್ಲ ನಾವು ಕೀಕಿಗೋಸ್ಕರನೇ ಆರ್ಡರ್ ಮಾಡಿದ್ದು. ಇದು ನೆಕ್ಸ್ಟ್ ದಿವಸ ಮಾರ್ನಿಂಗ್ ನಾವು ಇಲ್ಲಿ ಸಿಟಿ ಸೆಂಟರ್ ಅಂತ ಉಂಟು, ಇದಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇರೋದು, ಅಲ್ಲಿಗೆ ನಾವು ಬಂದ್ವಿ. ನಮ್ಗೇನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ ಪರ್ಚೇಸ್ ಮಾಡ್ಲಿಕ್ಕೆ ಇತ್ತು, ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ. ಬಟ್ ನಾವು ಅಲ್ಲಿಗೆ ಹೋಗಿ ನೋಡ್ದಾಗ ಉಂಟಲ್ಲ ಅಲ್ಲಿ ಐಟಮ್ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನೊಂದು ಔಟ್ಲೆಟ್ಗೆ ಹೋಗಿ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ಬಂದದ್ದು. ಸೊ ಬರ್ಲಿಕ್ಕೆ 2 ದಿವಸ ಆಗ್ತದೆ ಅಂತ ಹೇಳಿದ್ರು. ನಾವು ವೇಟ್ ಮಾಡ್ತೇವೆ ಅಂತ ಹೇಳಿದ್ವಿ, ನೋ ಪ್ರಾಬ್ಲಮ್. ಅದಕ್ಕೋಸ್ಕರ ಅಲ್ಲಿ ಹೋಗಿ ಆರ್ಡರ್ ಅನ್ನು ಪ್ಲೇಸ್ ಮಾಡಿ ಆಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬರ್ಲಿಲ್ಲ, ನಾವು ಸ್ವಲ್ಪ ಅಲ್ಲಿ ಸುತ್ತಾಡಿದ್ವಿ. ಯಾಕಂದ್ರೆ ಅಜ್ಮಲ್ ಪರ್ಫ್ಯೂಮ್ಸ್ಗೆ ಹೋಗಿ ಉಂಟಲ್ಲ ಸ್ವಲ್ಪ ಪರ್ಫ್ಯೂಮ್ಸ್ ಎಲ್ಲ ಬೈ ಮಾಡ್ಲಿಕ್ಕಿತ್ತು. ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೇನೆ ಅಜ್ಮಲ್ ಪರ್ಫ್ಯೂಮ್ಸ್ ಎಲ್ಲಿ ಅಂತ. ಇದೊಂದು ಒಳ್ಳೇದು ಟೆಕ್ನಾಲಜಿ. ಇವಾಗ ಇದು ಟೆಕ್ನಾಲಜಿ ಎಲ್ಲ ಎಷ್ಟು ಸಖತ್ತಾಗಿರುತ್ತಲ್ಲ ನೋಡಿ. ಇಲ್ಲಿ ಸರ್ಚ್ ಮಾಡಿದ್ರೆ ಅಜ್ಮಲ್ ಪರ್ಫ್ಯೂಮ್ 2nd ಫ್ಲೋರ್ ಅಲ್ಲಿ ಉಂಟಂತ ತೋರಿಸಿತು. ಸೊ ನಾನು 2nd ಫ್ಲೋರ್ಗೆ ನಾವು ಹೋದ್ವಿ ಸರ್ಚ್ ಮಾಡ್ಕೊಂಡು. ಬಟ್ ನಮ್ಗೆ ಇಲ್ಲಿ 2nd ಫ್ಲೋರ್ ಅಲ್ಲಿ ಉಂಟಲ್ಲ ಸಿಗ್ಲಿಲ್ಲ. ಆಮೇಲೆ ಪುನಃ ನಾವು ಸರ್ಚ್ ಮಾಡಿದ್ವಿ ಎಲ್ಲಿ ಉಂಟಂತ. ಅದು ನೋಡುವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಉಂಟಂತ ಗೊತ್ತಾಯ್ತು. ಆಮೇಲೆ ಗ್ರೌಂಡ್ ಫ್ಲೋರ್ಗೆ ಹೋದ್ವಿ. ಅದು ಕೂಡ ಒಂದು ಹೆಲ್ಪರ್ ಇದ್ರು, ಅವರ ಹತ್ರ ನಾವು ಕೇಳಿದ್ವಿ ಗ್ರೌಂಡ್ ಫ್ಲೋರ್ ಅಲ್ಲಿ ಎಲ್ಲಿ ಉಂಟಂತ. ಅವರು ಹೇಳಿದ್ದು ಸ್ಟ್ರೈಟ್ ಅಂತ. ಇದು ಎಷ್ಟಾದ್ರೂ ಟೆಕ್ನಾಲಜಿ ಉಂಟಲ್ಲ ಅಷ್ಟೊಂದು ಒಳ್ಳೇದಿಲ್ಲ, ಬಿಟ್ಟು ಹಾಕಿ ಅದನ್ನು. ನೀವು ಪಕ್ಕದಲ್ಲಿ ಯಾರಿಗಾದ್ರೂ ಅಂಗಡಿಯವರಿಗೆ ಉಂಟಲ್ಲ ಗೊತ್ತಿದ್ರೆ ಅವರ ಹತ್ರ ಕೇಳುವುದೇ ಬೆಟರ್ ಅಂತ ಅನ್ಕೊಳ್ತೇನೆ. ಇಲ್ಲಿದು ಶಾಪ್ಸ್ ಎಲ್ಲ ಉಂಟಲ್ಲ ಎಷ್ಟೊಂದು ಕಲರ್ಫುಲ್ ಆಗಿ ತುಂಬಾನೇ ಉಂಟಲ್ಲ ಐ ಕ್ಯಾಚಿಂಗ್ ಆಗಿರುತ್ತೆ. ಯಾಕಂದ್ರೆ ಕಸ್ಟಮರ್ಸ್ ಒಳಗೆ ಬಂದು ಬೈ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ನಿಮ್ಗೆ ಹೈ ಎಂಡ್ ಬ್ರ್ಯಾಂಡ್ಸ್ ಎಲ್ಲ ಉಂಟಲ್ಲ ಇಲ್ಲಿ ಸಿಗುತ್ತೆ. ನಿಮ್ಗೆ ಒಳ್ಳೊಳ್ಳೆ ಬ್ರ್ಯಾಂಡ್ ಇದು ಪರ್ಫ್ಯೂಮ್ಸ್ ಕೂಡ ಸಿಗುತ್ತೆ, ಡಿಸೈನರ್ ಬ್ಯಾಗ್ಸ್ ಕೂಡ ಸಿಗುತ್ತೆ. ಫೈನಲಿ ನಮ್ ಡೆಸ್ಟಿನೇಷನ್ ಅಜ್ಮಲ್ ಪರ್ಫ್ಯೂಮ್ಸ್ ಉಂಟಲ್ಲ ಫೈನಲಿ ಹುಡುಕಿ ಉಂಟಲ್ಲ ಸಿಕ್ತು. ನಾವು ಬಂದದ್ದು ಒಂದು ಪರ್ಫ್ಯೂಮ್ ತಗೊಳ್ಳಿಕ್ಕೆ ಇಲ್ಲಿ ಅಜ್ಮಲಿದು. ನೋಡಿ ಅಜ್ಮಲಿದು ಬ್ರ್ಯಾಂಡ್ ಉಂಟಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಪರ್ಫ್ಯೂಮ್ಸ್ ಉಂಟಲ್ಲ ನೀವು ಡ್ಯೂಟಿ ಫ್ರೀ ಅಲ್ಲಿ ಕೂಡ ತೆಕ್ಕೊಳ್ಬಹುದು. ಅರೇಬಿಕ್ ಪರ್ಫ್ಯೂಮ್ ಸ್ವಲ್ಪ ಫೇಮಸ್ ಅಲ್ಲ, ಅದಕ್ಕೋಸ್ಕರ ನಾವು ಬೈ ಮಾಡ್ಲಿಕ್ಕೆ ಬಂದದ್ದು. ಸಿಟಿ ಸೆಂಟರ್ ಅಲ್ಲಿ ಎಲ್ಲ ಶಾಪಿಂಗ್ ಆಯ್ತು. ಇವಾಗ ನಮ್ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಗೊತ್ತಾ? ಇದು ಫೇವ್ರೆಟ್ ಸ್ಪಾಟ್ ಅಗೇನ್ ಟು ಲುಲು. ನಾವಿನ್ನು ಸ್ವಲ್ಪ ದಿವಸದಲ್ಲಿ ಉಂಟಲ್ಲ ಎಲ್ಲಿಗೋ ಒಂದು ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನಮ್ ವ್ಲಾಗ್ ಅನ್ನು ಉಂಟಲ್ಲ ಯಾವಾಗ್ಲೂ ವಾಚ್ ಮಾಡ್ತಾ ಇದ್ದೆ, ಮಿಸ್ ಮಾಡದೆ ವಾಚ್ ಮಾಡ್ಬೇಕು. ಓಕೆ, ಯಾಕಂದ್ರೆ ನಾನು ಇನ್ಮೇಲೆ ಉಂಟಲ್ಲ ಸ್ವಲ್ಪ ವ್ಲಾಗಿಂಗ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ರಜೆಯಲ್ಲಿ ಇದ್ದೇನೆ, ಅದಕ್ಕೋಸ್ಕರ ನಾನು ಉಂಟಲ್ಲ ವ್ಲಾಗಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಲಾಸ್ಟ್ ಮಿನಿಟ್ ಪರ್ಚೇಸ್ ಉಂಟಲ್ಲ ಅದು ಸ್ವಲ್ಪ ಉಳಿದಿತ್ತು, ಅದಕ್ಕೋಸ್ಕರ ನಾವು ಲೂಲುಗೆ ಬಂದ್ವಿ. ಇವತ್ತಿನ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ತೋರಿಸ್ತೇನೆ ಏನೆಲ್ಲ ಬೈ ಮಾಡಿದ್ದೇನೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.